ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ದಿನ ರಾಮದೇವರ ಬೆಟ್ಟ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗುತ್ತಿದ್ದೇನೆ. ಕೇಳಿ. ಸೀತೆಯನ್ನು ಕೆಣಕಿದ ಕಾಕಾಸುರನ ವಧ ಸ್ಥಳ ಇದಾಗಿದೆ. ಸ್ನೇಹಿತರೆ, ರಾಮನಗರ ಹೆಸರಿಗೆ ಮುಕುಟಪ್ರಾಯದಂತೆ ಇರುವ ರಾಮದೇವರ ಬೆಟ್ಟ ಭಕ್ತಿ ಭಾವದ ಕೇಂದ್ರ. ರಾಮನಗರ ಎಂದು ಹೆಸರಾಗಲು ಬೆಟ್ಟವೇ ಕಾರಣ. ರಾಮಗಿರಿ, ರಾಮದೇವರ ಬೆಟ್ಟ ಎಂದು ಕರೆಯಲ್ಪಡುವ ಬೆಟ್ಟದಲ್ಲಿ ರಾಮ ಸೀತೆ ಇದ್ದರು ಎನ್ನುವ ನಂಬಿಕೆ ಪುರಾಣ ಕಾಲದ್ದು. ಇದಕ್ಕೆ ಸಾಕ್ಷಿ ಎನ್ನುವಂತೆ ಸುಗ್ರೀವ ಸ್ಥಾಪಿಸಿದಾನೆ ಎನ್ನಲಾದ ಪಟ್ಟಾಭಿರಾಮ ಏಕಶಿಲಾ ಮೂರ್ತಿ ಇಂದಿಗೂ ಪೂಜಿಸಲ್ಪಡುತ್ತಿದೆ. ಶ್ರೀರಾಮ ಕುಳಿತ ಭಂಗಿಯಲ್ಲಿರುವ ಮೂರ್ತಿ ಇದಾಗಿದ್ದು, ಎಡ ತೊಡೆಯ ಮೇಲೆ ಸೀತೆ ಆಸೀನರಾಗಿರುವ ಮತ್ತು ಬಲಗಡೆ ಲಕ್ಷ್ಮಣ ನಿಂತಿರುವ ಹಾಗೂ ಪಾದದಡಿ ಆಂಜನೇಯ ಕುಳಿತಿರುವ ಕಪ್ಪು ಶಿಲೆಯ ಸುಂದರ ಮೂರ್ತಿ ಇಲ್ಲಿದೆ. ಪುರಾಣದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ರಾಮನ ಪಟ್ಟಾಭಿಷೇಕದ ತರುವಾಯ ಆತನ ಮೂರ್ತಿಯನ್ನು ಸುಗ್ರೀವ ಕೊಂಡೊಯ್ಯುತ್ತಿರುವಾಗ ಸೂಕರಾಸುರ ಎಂಬ ರಾಕ್ಷಸ ಅವನನ್ನು ತಡೆದನಂತೆ. ಈ ವೇಳೆ ಮೂರ್ತಿಯನ್ನು ಕೆಳಗಿಟ್ಟ ಸುಗ್ರೀವ ಯುದ್ಧ ಮಾಡಿ ಸೂಕರಾಸುರನನ್ನು ಸಂಹರಿಸುತ್ತಾನೆ. ಯುದ್ಧದ ನಂತರ ನೆಲದ ಮೇಲಿದ್ದ ಮೂರ್ತಿಯನ್ನು ಮೇಲೆತ್ತಲು ಸಾಧ್ಯವಾಗಲಿಲ್ಲವಂತೆ. ಈ ವೇಳೆ ಅಶರೀರವಾಣಿಯೊಂದು ಮೂರ್ತಿಯನ್ನು ಇಲ್ಲಿಯೇ ಪ್ರತಿಷ್ಠಾಪಿಸುವಂತೆ ಸುಗ್ರೀವಗೆ ಆಜ್ಞಾಪಿಸಿದನಂತೆ. ಅದರಂತೆ ಸುಗ್ರೀವ ಈ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಿದ ಎಂಬ ನಂಬಿಕೆಯಿದೆ. ಇದರ ಜೊತೆಗೆ ದೇಗುಲದ ಪಕ್ಕದಲ್ಲಿಯೇ ಸುಂದರ ಹೊಂಡವಿದೆ. ಈ ಕಾಡಿನಲ್ಲಿ ರಾಮ ಸೀತೆ ಓಡಾಡಿಕೊಂಡಿದ್ದರು ಎಂದು ಹೇಳಲಾಗಿದೆ. ಈ ವೇಳೆ ಒಮ್ಮೆ ಸೀತೆಗೆ ನೀರಿನ ಅಗತ್ಯ ಬಿದ್ದು ಎಲ್ಲಿಯೂ ನೀರು ದೊರೆಯದಿದ್ದಾಗ ಶ್ರೀರಾಮ ನೆಲಕ್ಕೆ ಬಾಣ ಬಿಟ್ಟ ವೇಳೆ ಕಲ್ಯಾಣಿ ನಿರ್ಮಾಣವಾಯಿತು. ಈ ಕಲ್ಯಾಣಿಗೆ ಬೆಟ್ಟದ ಮೇಲಿಂದ ಬರುವ ನೀರು ಶೇಖರಣೆಯಾಗುತ್ತದೆ. ಬರಗಾಲದಲ್ಲಿ ಬತ್ತಿದ ಉದಾಹರಣೆ ಇಲ್ಲ. ಕಲ್ಯಾಣಿಯ ಆಳ ಬಲ್ಲವರಿಲ್ಲ ಎನ್ನುತ್ತಾರೆ ಸ್ಥಳೀಯರು. ದೇವಾಲಯಕ್ಕೆ ಹೊಂದಿಕೊಂಡಂತೆ ಹೊನ್ನಕುಂಬಿ ಎಂಬ ಬೆಟ್ಟವಿದ್ದು ಈ ಭಾಗವನ್ನು ಆಳ್ವಿಕೆ ಮಾಡುತ್ತಿದ್ದ ಕೆಂಪೇಗೌಡರಿಗೆ 7 ಕೊಪ್ಪರಿಕೆ ಹಣ ಇಲ್ಲಿ ದೊರೆಯುತ್ತೆಂದು, ಈ ಹಣದಿಂದಲೇ ಬೆಟ್ಟದಲ್ಲಿರುವ ರಾಮೇಶ್ವರ ದೇವಾಲಯ ನಿರ್ಮಾಣ ಮಾಡಿ ಕ್ಷೇತ್ರ ಅಭಿವೃದ್ಧಿಪಡಿಸಿದರು ಎಂದು ಹೇಳಲಾಗುತ್ತದೆ. ಇಲ್ಲಿನ ಅಭಿವೃದ್ಧಿ ನಂತರ ಉಳಿದ ಹಣವನ್ನು ಬೆಂಗಳೂರು ನಿರ್ಮಿಸಲು ಬಳಕೆ ಮಾಡಿಕೊಂಡರು ಎಂದು ಹೇಳಲಾಗುತ್ತದೆ. ಈ ಬೆಟ್ಟದಲ್ಲಿ ಕಾಗೆ ಕಾಣಿಸುವುದಿಲ್ಲ. ಬೆಟ್ಟದಲ್ಲಿ ಇಂದಿಗೂ ಕಾಗೆ ಕಾಣಸಿಗುವುದಿಲ್ಲ. ಸೀತೆಯ ಮೇಲೆ ಮೋಹಿತನಾಗಿದ್ದ ಕಾಕಾಸುರ ಕಾಗೆಯ ರೂಪ ತಾಳಿ ಸೀತೆಯನ್ನು ಕೆಣಕಿ ರಕ್ತ ಬರಿಸಿದನಂತೆ. ಇದರಿಂದ ಕೆರಳಿದ ಶ್ರೀರಾಮ ಹುಲ್ಲನ್ನು ಬಾಣ ಮಾಡಿಕೊಂಡು ಬಿಟ್ಟ ವೇಳೆ ಜೀವ ಕಳೆದುಕೊಳ್ಳುವ ಭೀತಿಯಲ್ಲಿ ಕಾಕಾಸುರ ಪ್ರಾಣ ಭಿಕ್ಷೆ ಬೇಡಿದ. ಆಗ ರಾಮ ಕಾಕಾಸುರನ ಕಣ್ಣು ಕಿತ್ತು ಕಳುಹಿಸಿದನಂತೆ. ಅದರಿಂದ ಇಲ್ಲಿ ಕಾಗೆಗಳು ಸುಳಿಯುವುದಿಲ್ಲ ಎನ್ನುವ ಮಾತುಗಳಿವೆ. ಇನ್ನು 7 ಸೀಳುಗಳಾಗಿರುವ ಬಂಡೆ ಇದ್ದು ಸಪ್ತ ಋಷಿಗಳಾದ ವಸಿಷ್ಠ, ಕಶ್ಯಪ, ಅತ್ರಿ, ಭಾರದ್ವಾಜ,
ವಿಶ್ವಾಮಿತ್ರ, ಗೌತಮ ಮತ್ತು ಜಮದಗ್ನಿಗಳು ದೇವಾಲಯದ ಮುಂಭಾಗದಲ್ಲಿ ತಪಸ್ಸು ನಡೆಸಿ ಕಲ್ಲಾಗಿದ್ದಾರೆ ಎಂದು ನಂಬಲಾಗಿದೆ. ಬೇಡಿದವರ ಪೊರೆವ, ಬೇಡಿ ಬಂದವರನ್ನು ಪಟ್ಟಾಭಿರಾಮ ನಂಬಿ ರಕ್ಷಿಸುತ್ತಾನೆ ಎನ್ನುವ ನಂಬಿಕೆ ಬಲವಾಗಿದೆ. ಮದುವೆ ಮಕ್ಕಳಾಗದವರು ಬೇಡಿಕೊಂಡು ಹೂ ಪ್ರಸಾದ ಕೋರಿದಾಗ ಬಲಗಡೆ ಹೂ ದೊರೆತರೆ ಬೇಡಿಕೆ ಈಡೇರುತ್ತದೆ ಎನ್ನುವ ನಂಬಿಕೆಯಿದೆ. ಸ್ಥಳೀಯ ಮಾಹಿತಿಯ ಪ್ರಕಾರ ಸೀತೆಗೆ ನೀರಿನ ಅಗತ್ಯ ಬಿದ್ದು ಎಲ್ಲಿಯೂ ನೀರು ದೊರೆಯದಿದ್ದಾಗ ಶ್ರೀರಾಮ ನೆಲಕ್ಕೆ ಬಾಣ ಬಿಟ್ಟ ವೇಳೆ ಕಲ್ಯಾಣಿ ನಿರ್ಮಾಣವಾಯಿತು. ಈ ಕಲ್ಯಾಣಿಗೆ ಬೆಟ್ಟದ ಮೇಲಿಂದ ಬರುವ ನೀರು ಶೇಖರಣೆಯಾಗುತ್ತದೆ. ಬರಗಾಲದಲ್ಲೂ ಬತ್ತಿದ ಉದಾಹರಣೆ ಇಲ್ಲ ಮತ್ತು ಕಲ್ಯಾಣಿಯ ಆಳ ಬಲ್ಲವರಿಲ್ಲ ಎನ್ನುತ್ತಾರೆ ಸ್ಥಳೀಯರು. ಧನ್ಯವಾದಗಳು ಸ್ನೇಹಿತರೆ. ಈ ದಿನ ರಾಮದೇವರ ಬೆಟ್ಟ, ಇಲ್ಲಿ ಸೀತೆಯನ್ನು ಕೆಣಕಿದ ಕಾಕಾಸುರನ ವಧಸ್ಥಳ, ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಸ್ನೇಹಿತರೆ, ನಮ್ಮ ಚಾನಲ್ ನಿಮಗೆ ಇಷ್ಟವಾದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.